ನಾವೀಗ ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ರೇವಣ ಸಿದ್ದೇಶ್ವರ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು, ಏನು ವಿಜಯೇಂದ್ರ ಪರವಾಗಿ ಏನೋ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ದಾವಣಗೆರೆ. ಈಗಾಗಲೇ ರಾಜ್ಯದ ಬಹುತೇಕ ಕಡೆ ಸಭೆಯನ್ನು ಮಾಡಿರ್ತಕ್ಕಂಥ ಮಾಜಿ ಸಚಿವರಾದ ರೇಣುಕಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ಒಂದು ಏನು ಸಭೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಿನಿಂದ ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕೆ ಒಂದು ದರ್ಶನವನ್ನು ಪಡೆದರು. ಈಗ ಒಂದು ರೇವಣ ಸಿದ್ದೇಶ್ವರ ದರ್ಶನವನ್ನು ಪಡೆದಿದ್ದಾರೆ. ಇದಾದ ನಂತರ ಅವರು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಏನು ಉದ್ದೇಶ ಸಭೆ? ಉದ್ದೇಶವಿಲ್ಲ, ನಮ್ಮೆಲ್ಲ ಕಾರ್ಯಕರ್ತರ ಮುಖಂಡರು ಆತ್ಮಸ್ಥೈರ್ಯ ಮೂಡಿಸಬೇಕು. ಪಕ್ಷದ ಏನು ರಾಜ್ಯಾಧ್ಯಕ್ಷ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ ಮತ್ತು ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಅಧಿಕಾರ ಕೊಡಬೇಕು. ಲೋಕಲ್ ಬಾಡಿ ಸೆಲೆಕ್ಷನ್ ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸುಮಾರು 150 ಸ್ಥಾನ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಜಿ ಸಚಿವರು, ಮಾಜಿ ಶಾಸಕರು ಒಟ್ಟಾಗಿ ಇವತ್ತು ನಾವು ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ವಿಜೇಂದ್ರ ಅವ್ರ ಬಗ್ಗೆ 150 ಕೋಟಿ ರೂಪಾಯಿ ಏನೋ ಒಂದು ಆಮಿಷ ಒಡ್ಡಿದ್ರು ಅಂತ ಹೇಳ್ತಕ್ಕಂಥ ಗಾಡಿ ಹೇಳ್ತಾ ಇವತ್ತು ಅನ್ವರ್ ಮಾನಪಡಿ ಅವರು ಹೇಳಿದ್ದಾರೆ, ಅವರು ಆಮಿಷ ಒಡ್ಡಿದ್ದು ಇವರು ಯಾರು ಪ್ರಿಯಾಂಕಾ ಖರ್ಗೆ ಅವರ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಅವರು ಎಲ್ಲಿದೆ ರಾಜ್ಯಾಧ್ಯಕ್ಷ ಏನು ಪಾತ್ರನೇ ಇಲ್ಲ. ಅನ್ವರ್ ಮಾನಪಡಿ ಬರೋ ಸ್ಪಷ್ಟವಾಗಿ ಹೇಳಿಕೆ ಕೊಡಿದ್ರೆ ಕಾಂಗ್ರೆಸ್ ಆಮಿಷ ಹುಟ್ಟಿದ್ರು ಅಂತ ಹೇಳಿ, ಹಣಕಾಸು ಕೊಡ್ತೀವಿ ಅಂತ ಹೇಳಿ ಅವರೇ ಹೇಳಿದ್ರೆ. ಅಂದ್ರೆ ಕಾಂಗ್ರೆಸ್ ರಕ್ಷಣೆ ಮಾಡಿ ಅಂತ ಹೇಳಿದ್ರು, ಹಂಗೆ ಅದನ್ನ ಸ್ಪಷ್ಟವಾಗಿ ಹೇಳಿದ್ರಲ್ಲ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು ನೀವು, ಬಹುತೇಕವಾಗಿ ದಾವಣಗೆರೆಯ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನ ಏನು ಮಾಜಿ ಶಾಸಕರಾಗಿದ್ದು, ಮಾಜಿ ಸಚಿವರಾಗಿದ್ದರು, ಏನು ದಾವಣಗೆರೆಯಲ್ಲಿ ಒಂದು ದರ್ಶನವನ್ನು ಪಡೆದು ಈಗ ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಮಾಡ್ತಿರ್ತಕ್ಕಂಥದ್ದು. ರಾಜ್ಯ ಬಿಜೆಪಿಲಿ ಈಗಾಗಲೇ ಒಂದು 2-3 ಬಣಗಳಾಗಿರ್ತಕ್ಕಂಥದ್ದು. ಏನು ವಿಜೇಂದ್ರ ಅವರಿಗೆ ಒಂದು ಬೆಂಬಲಾರ್ಥವಾಗಿ ಈ ಸಭೆ ನಡೀತಾ ಇರ್ತಕ್ಕಂಥದ್ದು ಬಹುತೇಕ ಗೊತ್ತಿರುವ ವಿಚಾರ. ದೊಡ್ಡಬಾತಿಯಿಂದ ಕ್ಯಾಮರಾಮನ್ ಶಾಂತಕುಮಾರೊಂದಿಗೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ.